ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿರುವಂತಹ ರಿಟ್ ಅರ್ಜಿ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ರಿಟ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಇರುವಂತಹ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿರುವುದು. ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಇದು ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಿಬಿಐ ತನಿಖೆಗೆ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ವಹಿಸಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಅದನ್ನ ರದ್ದುಗೊಳಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಟಾಪಟಿ ನಡೀತಾ ಇದೆ. ಈ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ನಾನು ಕಾನೂನಾತ್ಮಕವಾಗಿ ನನ್ನ ಹೋರಾಟವನ್ನ ಮುಂದುವರಿಸ್ತೀನಿ ಅನ್ನೋ ಪಣ ತೊಟ್ಟಿದ್ರು. ಇದೀಗ ಅವರ ರಿಟ್ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ಸರ್ಕಾರದ ಆದೇಶದಿಂದ ನೀವು ಹೇಗೆ ಬಾಧಿತರಾಗಿದ್ದೀರಾ? ಇದಕ್ಕೆ ಪೂರಕವಾಗಿ ನೀವು ಸಲ್ಲಿಸಿರುವ ತೀರ್ಪುಗಳ ವಿವರವನ್ನ ನೀಡಿ. ಯತ್ನಾಳ್ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಹಾಕ್ತಾ ಇದೆ. ಸರ್ಕಾರದ ಆದೇಶದಿಂದ ನೀವು ಹೇಗೆ ಬಾಧಿತರಾಗಿದ್ದೀರಿ? ಏನ್ ಸಮಸ್ಯೆ ಆಗಿದೆ? ನಿಮ್ಮ ನಿಲುವೇನು? ಇದಕ್ಕೆ ಪೂರಕವಾಗಿ ನೀವು ಸಲ್ಲಿಸಿರುವಂತಹ ತೀರ್ಪುಗಳ ವಿವರವನ್ನ ಕೋರ್ಟಿಗೆ ಕೊಡಿ ಅಂತ ಹೇಳಿ ಯತ್ನಾಳ್ ಅವರ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಹಾಕ್ತಾ ಇದೆ. ಸರ್ಕಾರದ ಆದೇಶವನ್ನ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಅಥವಾ ಸರ್ಕಾರದಿಂದ ಆಗಿರುವಂತಹ ಎಡವಟ್ಟುಗಳಿರಬಹುದು ಅಥವಾ ಸಮಸ್ಯೆ ಇರಬಹುದು, ಇದೆಲ್ಲವನ್ನ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಿ ಅನ್ನೋ ವಿಚಾರವನ್ನ ಇಲ್ಲಿ ನ್ಯಾಯಾಧೀಶರು ಯತ್ನಾಳ್ ಪರ ವಕೀಲರಿಗೆ ಹೇಳ್ತಾ ಇರೋದು. ಪ್ರಶ್ನೆಗಳನ್ನ ಹಾಕಿ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಪಡೆಯುವಂತಹ ಕೆಲಸ. ನೀವು ಪ್ರಕರಣದಲ್ಲಿ ದೂರುದಾರರಲ್ಲ, ಆದರೂ ನೀವು ಅರ್ಜಿ ಸಲ್ಲಿಸಬಹುದೆಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಸಮರ್ಥನೀಯ ವಿಷಯವನ್ನ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಬಿಜೆಪಿ ತನಿಖೆಯ ಅಧಿಕಾರವನ್ನ ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ರದ್ದುಗೊಳಿಸಿದ್ರು. ಸರ್ಕಾರದ ಕ್ರಮ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿಯ ವಿಚಾರಣೆಯನ್ನ ಇದೀಗ ಕೈಗೆತ್ತಿಕೊಂಡಿದೆ ಹೈಕೋರ್ಟ್. ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ಬಿಎಸ್ವೈ ಸರ್ಕಾರ ಸಮ್ಮತಿಯನ್ನ ನೀಡಿತ್ತು. ಸರ್ಕಾರದ ಸಮ್ಮತಿ ಆಧರಿಸಿ ಸಿಬಿಐನಿಂದ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದರೆ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ತಲೆಕೆಳಗಾಯಿತು. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು. ಆದರೆ ಸಮ್ಮತಿ ಹಿಂಪಡೆದಿರುವ ಈಗಿನ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಮ್ಮತಿ ಹಿಂಪಡೆದು ಪ್ರಕರಣ ಲೋಕಾಯುಕ್ತ ತನಿಖೆಗೆ ವರ್ಗಾವಣೆಯಾಗಿದೆ. ಸರ್ಕಾರದ ಕ್ರಮ ಪ್ರಶ್ನಿಸಿ ಸಿಬಿಐನಿಂದ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಕಾನೂನಾತ್ಮಕವಾಗಿಯೇ ನನ್ನ ಹೋರಾಟ ಇರುತ್ತೆ, ನಾನು ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ರು. ಅವರ ರಿಟ್ ಅರ್ಜಿ ವಿಚಾರಣೆ ಇದೀಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಯತ್ನಾಳ್ ಪರ ವಕೀಲರಿಗೆ ಒಂದಷ್ಟು ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೂಡ ಹಾಕ್ತಿದ್ದಾರೆ. ಸರ್ಕಾರದ ಆದೇಶದಿಂದ, ಸರ್ಕಾರದ ನಿರ್ಧಾರದಿಂದ ತಾವು ಯಾವ ರೀತಿಯಾಗಿ ಬಾಧಿತರಾಗಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಪುಗಳ ವಿವರಗಳಿರಬಹುದು, ದಾಖಲೆಗಳಿರಬಹುದು, ಇದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಕೋರ್ಟ್ ಪ್ರಶ್ನೆಯನ್ನ ಮಾಡ್ತಿದೆ. ತೀರ್ಪುಗಳ ವಿವರವನ್ನ ನೀಡ್ತಾ ಇದ್ದಾರೆ ಯತ್ನಾಳ್ ಅವರ ಪರ ವಕೀಲರು. ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ವಿವರವನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿತ್ತು. ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಅದೆಲ್ಲವನ್ನ ಕೂಡ ಹೈಕೋರ್ಟ್ನಲ್ಲಿ ಇದೀಗ ಮತ್ತೆ ಮುನ್ನೆಲೆಗೆ ತರುವಂತಹ ಕೆಲಸ ಯತ್ನಾಳ್ ಅವರ ಪರ ವಕೀಲರಿಂದ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ವಕೀಲರು ವಿವರವನ್ನ ಕೊಡ್ತಾ ಇದ್ದಾರೆ. ತೀರ್ಪುಗಳ ವಿವರವನ್ನ ನೀಡ್ತಾ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ವಕೀಲರಿಂದ ವಿವರ ಸಲ್ಲಿಕೆ ಆಗ್ತಾ ಇದೆ ಹೈಕೋರ್ಟ್ಗೆ. ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಯಾವ ರೀತಿಯಾಗಿ ತಪ್ಪಾಗಿದೆ, ಹಾಗೆಯೇ ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಹೊರಬಂದಂತಹ ತೀರ್ಪುಗಳು ಏನೇನು, ತಮ್ಮ ಬಳಿ ಇರುವಂತಹ ದಾಖಲೆಗಳು ಏನು, ಸಿಬಿಐ ತನಿಖೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವಿಚಾರಗಳು ಏನೇನು, ಇದೆಲ್ಲದರ ಬಗ್ಗೆಯೂ ಕೂಡ ಹೈಕೋರ್ಟ್ಗೆ
ಮಾಹಿತಿಯನ್ನ ಕೊಡುವಂತಹ ಕೆಲಸ ಯತ್ನಾಳ್ ಅವರ ಪರ ವಕೀಲರಿಂದ ಆಗ್ತಿದೆ. ಡಿಸಿಎಂ ಡಿಕೆಶಿ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಹೈಕೋರ್ಟ್ಗೆ ಸಿಬಿಐ ಅರ್ಜಿ ಸಲ್ಲಿಕೆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸಿಬಿಐ ಅರ್ಜಿ ಸಲ್ಲಿಕೆಯ ಬಗ್ಗೆ ಇದೀಗ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಬಿಐ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆಯ ಬಗ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಸಿಬಿಐನವರಿಗೆ ಹಕ್ಕಿದೆ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾವು ವಾದ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಅವರಿಗೆ ಹಕ್ಕಿದೆ, ನಾವು ವಾದ ಮಾಡ್ತೀವಿ, ನ್ಯಾಯಾಲಯದ ಮೇಲೆ ನನಗೆ ಗೌರವ ಇದೆ ಎಂದಿದ್ದಾರೆ ಡಿಕೆಶಿ. ಹಕ್ಕಿದೆ, ಸಿಬಿಐನವರು ಕೋರ್ಟ್ಗೆ ಹೋಗುವಂತ ಹಕ್ಕಿರ್ತದೆ, ಹಾಕಿರ್ತಾರೆ. ನಾವು ಅದಕ್ಕೆ ಏನ್ ಹೇಳ್ಬೇಕು ನಾವು ಹೇಳ್ತೀವಿ, ಸರ್ಕಾರ ಏನ್ ಮಾಡಬೇಕು ಹೇಳ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ತಾನೆ, ಎಲ್ಲರಿಗೂ ಕೂಡ ದೊಡ್ಡವರು ನ್ಯಾಯಾಲಯ ತಾನೆ. ಆ ನ್ಯಾಯಾಲಯದಲ್ಲಿ ಅನ್ಯಾಯ ಆಗುದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಅವ್ರಿಗೆ ಹಕ್ಕಿದೆ, ಸಿಬಿಐನವರು ಕೋರ್ಟ್ಗೆ ಹೋಗುವಂತ ಹಕ್ಕಿರ್ತದೆ, ಹಾಕಿರ್ತಾರೆ. ನಾವು ಅದಕ್ಕೆ ಏನ್ ಹೇಳ್ಬೇಕು ನಾವು ಹೇಳ್ತೀವಿ, ಸರ್ಕಾರ ಏನ್ ಮಾಡಬೇಕು ಹೇಳ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ತಾನೆ, ಎಲ್ಲರಿಗೂ ಕೂಡ ದೊಡ್ಡವರು ನ್ಯಾಯಾಲಯ ತಾನೆ. ಆ ನ್ಯಾಯಾಲಯದಲ್ಲಿ ಅನ್ಯಾಯ ಆಗುದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಅವ್ರಿಗೆ ಹಕ್ಕಿದೆ, ಸಿಬಿಐನವರು ಕೋರ್ಟ್ಗೆ ಹೋಗುವಂತ ಹಕ್ಕಿರ್ತದೆ, ಹಾಕಿರ್ತಾರೆ. ನಾವು ಅದಕ್ಕೆ ಏನ್ ಹೇಳ್ಬೇಕು ನಾವು ಹೇಳ್ತೀವಿ, ಸರ್ಕಾರ ಏನ್ ಮಾಡಬೇಕು ಹೇಳ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ತಾನೆ, ಎಲ್ಲರಿಗೂ ಕೂಡ ದೊಡ್ಡವರು ನ್ಯಾಯಾಲಯ ತಾನೆ. ಆ ನ್ಯಾಯಾಲಯದಲ್ಲಿ ಅನ್ಯಾಯ ಆಗುದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ.